ಧರ್ಮಸ್ಥಳದಲ್ಲಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಅಗತ್ಯವಿದ್ದರೆ ತಂತ್ರಜ್ಞಾನಗಳನ್ನು ಬಳಸಲಿಕ್ಕೋಸ್ಕರ ಇಂಜಿನಿಯರ್ಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸಿಗೆ 5 ಲಕ್ಷ ತಗೋತಾನೆ, 10 ಲಕ್ಷ ತಗೋತಾನೆ ಅನ್ನುವಂತಹ ವಿಚಾರಗಳು ಮಾಧ್ಯಮದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಾಗಲೇ ಇಂತಹ ವಿಚಾರಗಳು ಅಂದರೆ ಎಲ್ಲ ವಕೀಲರುಗಳು 10 ಲಕ್ಷ 15 ಲಕ್ಷ ತೆಗೆದುಕೊಂಡೇ ಸೌಜನ್ಯ ಪ್ರಕರಣಕ್ಕೆ ಬಂದಿಲ್ಲ. ಯಾವುದೇ ವಕೀಲರು ಸೌಜನ್ಯ ಪ್ರಕರಣವನ್ನು ನಾನು ತಿಳಿದ ಹಾಗೆ ಪೇಮೆಂಟ್ ತೆಗೆದುಕೊಂಡು ಮಾಡಿದ್ದು ಕಡಿಮೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಧರ್ಮಸ್ಥಳದಲ್ಲಿ SIT ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದ ವಿಚಾರ ಎಲ್ರಿಗೂ ಗೊತ್ತಿರ್ಬೋದು. ತನಿಖೆ ಮಂದಗತಿಯಿಂದ ಸಾಗ್ತಾ ಇದೆ. ತನಿಖೆಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನು ಬಹಿರಂಗಪಡಿಸಬೇಕು ಅಂತ ಹಲವು ಪ್ರಮುಖವಾದಂತಹ ನ್ಯಾಯಾಧೀಶರಿರ್ಬೋದು, ನ್ಯಾಯವಾದಿಗಳಿರ್ಬೋದು, ಹಲವು ವ್ಯಕ್ತಿಗಳಿಂದ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿತ್ತು. ಆದರೆ ಇದುವರೆಗೂ ಆ ಒಂದು ತನಿಖೆಯ ಬಗ್ಗೆ ಯಾವುದೇ ಮಾಹಿತಿಗಳು ಹೊರಗಡೆ ಬರ್ತಾ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದೆ. ಸೊ ಆ ಒಂದು ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಧರ್ಮಸ್ಥಳದಲ್ಲಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಅಗತ್ಯವಿದ್ದರೆ ತಂತ್ರಜ್ಞಾನಗಳನ್ನು ಬಳಸಲಿಕ್ಕೋಸ್ಕರ ಇಂಜಿನಿಯರ್ಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ. ಅಂದರೆ ಹೇಗಾದರೂ ಆದರೂ ಪರವಾಗಿಲ್ಲ, ಇಂತಹ ಒಂದು ಬ್ರಹ್ಮಾಂಡ ಹತ್ಯಾಕಾಂಡ ಇರ್ಬೋದು ಅಥವಾ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಇವೆಲ್ಲದಕ್ಕೂ ನಾಂದಿ ಹಾಡಬೇಕು, ಇವೆಲ್ಲ ಪ್ರಕರಣಗಳು ಬಯಲಿಗೆ ಬರಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದೊಂದಿಗೆ ಈ ಎಲ್ಲ ವ್ಯಕ್ತಿಗಳು ಮುಂದೆ ಬರ್ತಾ ಇದ್ದಾರೆ. ಇದು ಬರೀ ಈ ಒಂದು ಪ್ರಕರಣದಲ್ಲಿಂತ ಮಾತ್ರ ಅಲ್ಲ. ಸೌಜನ್ಯ ವಿಚಾರ ಆರಂಭ ಆಗುವುದಕ್ಕಿಂತಲೂ ಮೊದಲು ಸೌಜನ್ಯ ಹೋರಾಟಗಳು ನಡೀತಾ ಇರುವಾಗಲೂ ಸೌಜನ್ಯ ಹೋರಾಟಕ್ಕಾಗಿ ಮತ್ತೆ ಇವತ್ತು ಯಾರೆಲ್ಲ ಧ್ವನಿ ಆಗ್ತಾ ಇದ್ದಾರೆ ಎಲ್ರಿಗೂ ಸಾಮಾಜಿಕವಾಗಿ ಹಲವು ಥ್ರೆಟ್ ಕಾಲ್ಗಳಿರ್ಬೋದು, ಬೆದರಿಕೆಗಳಿರ್ಬೋದು ಅಥವಾ ನೋಟಿಸ್ಗಳಿರ್ಬೋದು, ಇವೆಲ್ಲವೂ ಬರುವಂತಹ ಸಂದರ್ಭದಲ್ಲಿ ವಕೀಲರು ಯಾವುದೇ ಫೀಸನ್ನು ತೆಗೆದುಕೊಂಡು ಈ ಒಂದು ವಿಚಾರಗಳನ್ನು ಇತ್ಯರ್ಥ ಮಾಡ್ತಾ ಇಲ್ಲ. ಎಲ್ಲವೂ ಫ್ರೀಯಾಗೇ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೂ ಗೊತ್ತಿದೆ, ಓಕೆ, ಹೋರಾಟಗಾರರು ಪಡುವಂತಹ ಕಷ್ಟ ಅವರಿಗೆ ಗೊತ್ತಾಗುತ್ತೆ. ಸೊ ಅದರಿಂದಾಗಿ ಯಾರು ಕೂಡ ಹೈಕೋರ್ಟ್ ಲೆವೆಲ್, ಸುಪ್ರೀಂ ಕೋರ್ಟ್ ಲೆವೆಲ್ ವಕೀಲರು ಕೂಡ ಯಾವುದೇ ಫೀಸ್ ಇಲ್ಲದೆ ಪ್ರಕರಣವನ್ನು ಕೈಗೆತ್ತಿಕೊಳ್ಳೋಕೆ ರೆಡಿ ಇದ್ದಾರೆ. ಅಂದರೆ ಹೇಗಾದರೂ ಅದ್ರ ಪರವಾಗಿಲ್ಲ, ಸೌಜನ್ಯಾಳಿಗೆ ಅಥವಾ ಧರ್ಮಸ್ಥಳದಲ್ಲಿ ನಡೆದಂತಹ ಪ್ರಕರಣಗಳು ಇತ್ಯರ್ಥವಾಗಲೇಬೇಕು. ಇದು 2025 ಆ ಒಂದು ವಿಚಾರವನ್ನು ಕೊನೆ ಹಾಡಲೇಬೇಕು ಅನ್ನೋಂತಹ ಒಂದು ದೊಡ್ಡ ಗುರಿಯನ್ನು ಹೊಂದಿಕೊಂಡಿರುವಂತಹ ಕರ್ನಾಟಕದ ಕನ್ನಡಿಗರು ಟೋಟಲ್ ಆಗಿ ಹೇಳಬೇಕು. ಯಾಕಂತಂದರೆ ಇವತ್ತು ಈ ಒಂದು ಮಾಧ್ಯಮಗಳನ್ನು ತೆರೆದು ನೋಡಿದರೆ ಧರ್ಮಸ್ಥಳದ ವಿಚಾರ ಬಿಟ್ಟು ಬೇರೆ ಯಾವುದೂ ಇಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಏನು ನಡೀತು, ಯಾರು ಮಾತಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಯಾಕೆ ನಾವು ಈ ಒಂದು ಮಧ್ಯರಾತ್ರಿ 10 ಗಂಟೆಯ ಹೊತ್ತಿಗೆ ಈ ಒಂದು ವಿಡಿಯೋನ ಮಾಡಬೇಕಾದಂತಹ ಅವಶ್ಯಕತೆ ಏನಿದೆ. ಆದರೆ ಒಂದು ಸೂಕ್ಷ್ಮವಾದಂತಹ ವಿಚಾರವಾಗಿದ್ದರೂ ಆ ಒಂದು ಅಪ್ಡೇಟನ್ನು ಜನರಲ್ಲಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅದನ್ನು ಚಾಚು ತಪ್ಪದೆ ಇನ್ನೂ ಮಾಡ್ತಾ ಇರ್ತೇವೆ. ಯಾಕಂತಂದರೆ ನ್ಯಾಯಾಧೀಶರು ಅಥವಾ ಇಂಜಿನಿಯರ್ಗಳು, ವಿಜ್ಞಾನಿಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ನಾವು ಈ ಒಂದು ವಿಚಾರಗಳಲ್ಲಿ ಫ್ರೀಯಾಗಿ ಯಾವುದೇ ಚಾರ್ಜಸನ್ನು ಮಾಡದೆ ನಾವು ಮುಂದೆ ಬರ್ತೇವೆ ಅಂತ ಹೇಳಿದರೆ ಅದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಪೊಲೀಸ್ ತನಿಖಾಧಿಕಾರಿಗಳಿಗೆ ಸಮರ್ಪಕವಾದಂತಹ ತಂತ್ರಜ್ಞಾನಗಳನ್ನು ಬಳಸಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಅವರು ಸಹಕಾರ ನೀಡಿದ್ದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ನಡೀಬೋದು. ಮಾತ್ರವಲ್ಲ, ಈ ಒಂದು ಪ್ರಕರಣದ ತನಿಖೆಯು ಕೂಲಂಕುಷವಾಗಿ ನಡೀಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈ ಒಂದು ವಿಚಾರದ ಬಗ್ಗೆ ವಾರ್ತೆ ಒಂದಿದೆ ನೋಡಿ, ಆ ಒಂದು ವಾರ್ತೆಯನ್ನು ನಾವು ನೋಡ್ಕೊಂಡು ಬರೋಣ. ಇದು ಸಮಗ್ರ ಸಮಾಚಾರ ಅನ್ನುವಂತಹ ಒಂದು ವೆಬ್ ಪೋರ್ಟಲಲ್ಲಿ ಬಂದಂತಹ ಒಂದು ವಾರ್ತೆ. ಧರ್ಮಸ್ಥಳ ಹೂತಿಟ್ಟ ಶವ ತೆಗೆಯಲು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದಂತಹ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಹೊಸ ಬೆಳವಣಿಗೆ ನಡೀತಾ ಇದೆ. ಶವಹೂತ ಪ್ರಕರಣದ ತನಿಖೆಗೆ ಹಲವು ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ತಜ್ಞರು ತಮ್ಮ ಸೇವೆಗಳನ್ನು ಸ್ವಯಂ ಪ್ರೇರಿತವಾಗಿ ಆ ಒಂದು ಸೇವೆಯನ್ನು ನೀಡಲು ಮುಂದೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ವಾರ್ತೆ ಇವತ್ತು ಕೇಳ್ತಾ ಇರುವಂಥದ್ದು. ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಪತ್ರಿಕಾ ಹೇಳಿಕೆಯಲ್ಲಿ ಈ ತಜ್ಞರು ತಮ್ಮ ವೈಜ್ಞಾನಿಕ ಜ್ಞಾನ ಮತ್ತು ಅನುಭವವನ್ನು ಹಂಚಿಕೊಳ್ಳಲು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಅಂದರೆ ಸುಜಾತ ಭಟ್ ವಿಚಾರದಲ್ಲಿ, ಅನನ್ಯ ಭಟ್ ಕೊಲೆ ಕೇಸ್ನಲ್ಲಿ ಇವತ್ತು ಸುಜಾತ ಭಟ್ ಅವರ ತಾಯಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ
ವಕೀಲರಾದಂತಹ ಮಂಜುನಾಥ್ ಅವರು ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿರುವಂಥದ್ದು. ಅಂದರೆ ಈ ಒಂದು ತಜ್ಞರು ತಮ್ಮ ವೈಜ್ಞಾನಿಕ ಜ್ಞಾನ ಹಾಗೂ ಅನುಭವವನ್ನು ಹಂಚಿಕೊಳ್ಳಲು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿರುವ ಸ್ಥಳವನ್ನು ಅನಾವರಣಗೊಳಿಸಲು ಮತ್ತು DNA ಮ್ಯಾಚಿಂಗ್ ಪ್ರಕ್ರಿಯೆಗಾಗಿ ಅಗತ್ಯವಿರುವ ತಂತ್ರಜ್ಞಾನವನ್ನು ಬಳಸುವ ಬಗ್ಗೆ ಅವರು ಸಲಹೆ ನೀಡಲು ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ತಜ್ಞರು ಉಲ್ಲೇಖಿಸಿದಂತೆ ಸಮಾಧಿ ತೆರೆಯುವ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪತ್ತೆ ಮಾಡುವುದು ಶವದ ಗುರುತು ಪತ್ತೆಗೆ ವೈದ್ಯಕೀಯ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಪೂರಕವಾಗಿ ಕೆಲಸ ಮಾಡುವುದಾಗಿ ಮುಂದೆ ಬಂದಿದ್ದಾರೆ. ಎಲ್ಲರ ಸಹಕಾರದಿಂದ ಈ ತನಿಖೆಯನ್ನು ಮಾಡಿದ್ದಲ್ಲಿ ಪ್ರಕರಣವನ್ನು ಸತ್ಯದ ಹಾದಿಯತ್ತ ಕೊಂಡೊಯ್ಯಲು ಸಹಕಾರಿಯಾಗುತ್ತೆ. ಇದೇ ನಾವು ಸ್ವಲ್ಪ ಮೊದಲು ಹೇಳಿರುವಂತಹ ವಿಚಾರ. ಇವರೆಲ್ಲರ ಸಹಕಾರ ಇದ್ದರೆ ಒಂದು ಉತ್ತಮ ರೀತಿಯಲ್ಲಿ ಸತ್ಯದ ಹಾದಿಯಲ್ಲಿ ಒಂದು ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬೆಳವಣಿಗೆಯ ಮಧ್ಯೆ ವಕೀಲ ಮಂಜುನಾಥ್ ಅವರು ವಿಶೇಷ ತನಿಖಾ ತಂಡ SIT ಪ್ರಕ್ರಿಯೆ ಪ್ರಾಮಾಣಿಕವಾಗಿರಲಿ ಎಂಬ ದೃಷ್ಟಿಯಿಂದ ಈ ತಜ್ಞರ ಸಂಪರ್ಕ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇದೇ ವಿಚಾರವನ್ನು ಆವಾಗ ಹೇಳಿರುವಂಥದ್ದು. ಅಂದರೆ ಏನು ತನಿಖೆ ನಡೆಯುತ್ತೆ, ಈ ಒಂದು ವಿಚಾರವನ್ನು, ಈ ಒಂದು ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಬೇಕು. ಮಾಹಿತಿ ಪಿನ್ ಟು ಪಿನ್ ಅಪ್ಡೇಟ್ ಆಗ್ತಾ ಇರಬೇಕು. ಅಂದರೆ ಏನು ಜನ ಕಾಯ್ತಾ ಇದ್ದಾರೆ, ಅಲ್ಲಿ ತನಿಖೆ ನಡೀತಾ ಇದೆ, ಈ ಒಂದು ವಿಚಾರದ ಬಗ್ಗೆ ಗೌಪ್ಯವಾಗಿ ಇಡುವುದಕ್ಕಿಂತಲೂ ಬದಲು ಜನರಿಗೆ ವಿಚಾರವು ತಿಳಿತಾ ಹೋದರೆ ಈ ಒಂದು ತನಿಖೆಯ ಸ್ಪೀಡ್ ಕೂಡ ಹೆಚ್ಚಾಗುತ್ತೆ. ಸೊ ಇದಾಗಿದೆ ವಿಚಾರ. ಯಾಕಂದರೆ ಸೌಜನ್ಯ ಹೋರಾಟಕ್ಕೆ ನೀವು ಆ ವಕೀಲರನ್ನು ಇಟ್ಟರೆ, ಈ ವಕೀಲರನ್ನು ಇಟ್ಟರೆ, ಆ ವಕೀಲ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸಿಗೆ 5 ಲಕ್ಷ ತಗೋತಾನೆ, 10 ಲಕ್ಷ ತಗೋತಾನೆ ಅನ್ನುವಂತಹ ವಿಚಾರಗಳು ಮಾಧ್ಯಮದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಾಗಲೇ ಇಂತಹ ವಿಚಾರಗಳು, ಅಂದರೆ ಎಲ್ಲ ವಕೀಲರುಗಳು 10 ಲಕ್ಷ 15 ಲಕ್ಷ ತೆಗೆದುಕೊಂಡೇ ಸೌಜನ್ಯ ಪ್ರಕರಣಕ್ಕೆ ಬಂದಿಲ್ಲ. ಯಾವುದೇ ವಕೀಲರು ಸೌಜನ್ಯ ಪ್ರಕರಣವನ್ನು ನಾನು ತಿಳಿದ ಹಾಗೆ ಪೇಮೆಂಟ್ ತೆಗೆದುಕೊಂಡು ಮಾಡಿದ್ದು ಕಡಿಮೆ. ತೆಗೆದುಕೊಂಡದ್ದು ಇದುವರೆಗೂ ಮಾಹಿತಿ ಇಲ್ಲ. ಆದರೆ ತೆಗೆದುಕೊಳ್ಳದೇ ಇರುವಂತಹ ಹಲವು ವಿಚಾರಗಳು, ಹಲವು ಮಾಹಿತಿಗಳು ಇವೆ. ವಕೀಲರು ಹೈಕೋರ್ಟ್ನಲ್ಲಿ ಇರ್ಬೋದು ಅಥವಾ ಸಣ್ಣ ಸಣ್ಣ ನೋಟಿಸ್ಗಳು ಬರುತ್ತೆ, ಅವೆಲ್ಲವನ್ನು ಹೈಕೋರ್ಟ್ನಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ಯಾವುದೇ ಪ್ರತಿಫಲವನ್ನು ಪಡೆಯದೆ ಅವರು ಒಂದು ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಅನುಭವ ಇದೆ. ನಮ್ಮ ಮೇಲೆ ಹಲವು ನೋಟಿಸ್ಗಳು ಬಂದಂತಹ ಸಂದರ್ಭದಲ್ಲಿ ನಾವು ಈ ರೀತಿ ವಿಡಿಯೋ ಮಾಡ್ತಾ ಇರ್ತೇವೆ, ನಮಗೆ ನೋಟಿಸ್ಗಳು ಮನೆಗೆ ಬರುತ್ತೆ. ಅದನ್ನು ನಾವು ಹೋಗಿ ಹೈಕೋರ್ಟ್ನಲ್ಲಿ ಹಾಕೋಕ್ಕಾಗತ್ತಾ? ಇಲ್ಲ. ಅದೇ ವಕೀಲರು ಏನು ಮಾಡ್ತಾರೆ, ಅದನ್ನು ಆ ಒಂದು ಕಾರ್ಯವನ್ನು ನಮಗೆ ಮಾಡಿಕೊಡ್ತಾರೆ. ಯಾವುದೇ ಪ್ರತಿಫಲವನ್ನು ಪಡೆಯುವುದಿಲ್ಲ. ಇದು ಮಾಹಿತಿಗೆ ಇರಲಿ. ಯಾಕಂತಂದರೆ ಕೆಲವೊಂದು ಯೂಟ್ಯೂಬರ್ಗಳು ಆಮೇಲೆ ಮಾಧ್ಯಮ ಪ್ರವರ್ತಕರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ವಕೀಲರನ್ನು ಇಟ್ಟುಕೊಂಡು ತನಿಖೆ ಮಾಡ್ತಾ ಇದ್ದಾರೆ, ಆ ಸಾಕ್ಷಿದಾರ ಸುಪ್ರೀಂ ಕೋರ್ಟ್ ವಕೀಲರನ್ನೇ ಮೀಟ್ ಆಗೋಕೆ ಹೋಗಿದ್ದಾನೆ, 5 ಲಕ್ಷ 10 ಲಕ್ಷ ಎಲ್ಲಿಂದ ಕೊಡ್ತಾನೆ, ಯಾವ ರೀತಿ ಕೊಡ್ತಾನೆ, ಅವರಿಗೂ ಗಿರೀಶ್ ಮಟ್ಟಣ್ಣರಿಗೂ ನಂಟಿದೆ. ಮೊನ್ನೆ ಗಿಳಿರಾಯ ನಮ್ಮ ನಿಖರ ನ್ಯೂಸ್ನಲ್ಲಿ ಬಂದು ಊದಿಯ ಬಿಟ್ಟ. ಅಂದರೆ ನಿರಂತರವಾಗಿ 1 ವರ್ಷದಿಂದ ಗಿರೀಶ್ ಮಟ್ಟಣ್ಣವರು ಮತ್ತು ಸಾಕ್ಷಿದಾರ ಸಂಪರ್ಕದಲ್ಲಿದ್ದಾರೆ. ಯಾರು ಪ್ರೂಫ್ ಕೊಟ್ಟರು ಅವರಿಗೆ? ಯಾರು ಹೇಳಿದರು? ಆ ಬಗ್ಗೆ ತನಿಖೆ ಮಾಡಲಿ, ನೋಡೋಣ. ಗಿಳಿಯಾರ್ಗೆ ಹೇಗೆ ಸಿಕ್ಕಿತು? ಓಕೆ, ಅದನ್ನು ಕೂಡ ತನಿಖೆ ಮಾಡಲಿ. ಇನ್ನು ಪೇಮೆಂಟ್ ವಿಚಾರದಲ್ಲಿ ಮಾತಾಡ್ತಾರೆ. ಆ ಒಂದು ವಿಚಾರದಲ್ಲಿ ಜಗದೀಶ್ ಅವರು ಕೆನ್ನೆಗೆ ಬಾರಿಸಿದೆ ಅಂತ ಅಲ್ಲಿ ಹೇಳಿದ್ದಾರೆ. ಓಕೆ, ಸಮೀರ್ MDಗೆ ಪೇಮೆಂಟ್ ಸಿಕ್ಕಿದೆ ಅಂದರೆ ನೀವು ಪೇಮೆಂಟ್ ಸಿಕ್ಕೇ ಮಾಡ್ತೀರಾ ಅಂತ ನಮಗೂ ಮಾಹಿತಿ ಇದೆ. ಎಷ್ಟು ಸಿಕ್ಕಿದೆ ಹೇಳಿ ನೋಡೋಣ ಅಂತ. ಇವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತಹ ಕೆಲವೊಂದು ವಿಚಾರಗಳು. ಓಕೆ, ಆದರೆ ಏನು ಸತ್ಯ ಸಂಗತಿಯನ್ನು ಏನಿದೆ ಆ ಒಂದು ಅಪ್ಡೇಟನ್ನು ನಾವಿಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಕ್ಷಣದ ಮಾಹಿತಿಯನ್ನು ಇನ್ನೂ ನೀವು ಮುಂದುಗಡೆ ಪಡಿಬೇಕು ಅಂದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮಾತ್ರವಲ್ಲ, ಉಪಯುಕ್ತ ಮಾಹಿತಿ ಅನ್ನಿಸಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಡಿ. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.